ಕೇಂದ್ರ ರಾಜಕಾರಣಕ್ಕೆ ಹೋಗೋಣ. ಪ್ರಧಾನಿ ಮೋದಿ ಅವರು 2026 ಕೇಂದ್ರದಲ್ಲಿ ಏನೇನು ಆಗಬಹುದು, ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ನೋಡಿ, ಸಂವತ್ಸರ ಬದಲಾವಣೆ ಆಗುತ್ತೆ. ಮಾರ್ಚ್ 19 ಯುಗಾದಿ. ಹೌದು. ಪ್ರಭಾವನ ಸಂವತ್ಸರ ಒಂದೇ ಬಿಡುತ್ತೆ. ಇದ್ರ ಹಿಂದೆ ಕ್ರೋಧಿನಾಮ ಸಂವತ್ಸರ ಇತ್ತು. ಎಷ್ಟು ಕ್ರೋಧ, ಎಷ್ಟು ಗಲಾಟೆ, ಎಷ್ಟು ಕೋವಿಡ್ ಸಾವುಗಳು ಎಲ್ಲ ನೋಡ್ಬಿಟ್ಟಿಲ್ವಾ ನೀವು? ಮುಂದೆ ಪ್ರಭಾವನ ಸಂವತ್ಸರ. ಪ್ರಧಾನಮಂತ್ರಿಗಳು ಅತ್ಯಂತ ಎಚ್ಚರಿಕೆಯಿಂದಾನೇ ಹೋಗ್ಬೇಕು. ಅವರು ಒಂದು ಚೂರುವೆ ಬೇವುಗಾರಿಕೆ ತಪ್ಪಿದ್ರೆ ಅವ್ರಿಗೆ ಅವರ ಜೀವಕ್ಕೆ ತೊಂದರೆ ಆಗುತ್ತೆ. ಒಂದು ಅವರನ್ನೇ ಒಳಜಗಳೂ ಆಗುತ್ತೆ. ಅವರೇ ಅಲ್ಲ, ಅವ್ರ ಕಡೆಯವರು ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನೇನೋ ಡೆವಲಪ್ಮೆಂಟ್ ಆಗ್ಬಿಟ್ಟು ಕಡೆಗೆ ಅವರು ಬಿಟ್ಬಿಟ್ರು ಹೆಚ್ಚಿಲ್ಲ. ಅವರು ಎಲ್ಲಿಂದ? ಮಾರ್ಚ್ ಇಂದ ಮುಂದಿನ ವರ್ಷ ಜೂನ್ 1 ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಮೋದಿ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ದೇಶದ ಒಳಗಡೆ ಇರುವಂತವ್ರು ಅವರಿಗೆ ಶತ್ರುಗಳಾಗಬಹುದಾ, ಅಥವಾ ಸುತ್ತಲೂ ಇರುವಂತಹ ಶತ್ರುತ್ವ ಹೆಚ್ಚು ಮಾಡಬಹುದಾ? ಅವರ ಪಕ್ಷದವರೇ ಶತ್ರುಗಳಾಗ್ತಾರೆ. ಅನುಮಾನ ಬೇಡ ಅದರಲ್ಲಿ. ಈಗ ಆದ್ರೆ ತಾತ್ಕಾಲಿಕವಾಗಿ ಮೋದಿ ಅವರಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಒಂದ್ ಕಡೆಯಿಂದ ಶನಿ ಪಂಚಮ ಇದ್ದಾನೆ, ಇನ್ನೊಂದ್ ಕಡೆ 8ರ ಗುರು ಇದ್ದಾನೆ. ಅದು ಒಳ್ಳೆಯ ಸ್ಥಾನ ಅಲ್ಲ. ಅಂದ್ರೆ ಮುಂದೆ ಬರೋ ದಿವಸಗಳಲ್ಲಿ ಪರಾಭವ ಅಂದ್ರೆ ಮುಖ್ಯವಾದ ವಿಷಯಗಳಲ್ಲಿ ಸೋಲನ್ನು ಕಂಡುಬಿಡ್ತಾರ ಅವರು. ನನ್ನ ಪ್ರಕಾರ ಅವರು ಇವಾಗ ಕೂತಿದ್ದಾರೆ, ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಹೇಗಿದೆ 2020? ಏನು ಸದ್ಯದಲ್ಲಿ ಅವರು ನೋಡಿ, ಇದೆಲ್ಲ ನೋಡಿ, ರಾಜಕಾರಣದಲ್ಲಿ ಒಬ್ಬ ಇಳಿತಾನೆ ಮೆರುಕತ್ತಾನೆ, ಇದು ಸಾಮಾನ್ಯ ನೋಡಿರ್ತಕ್ಕಂಥದ್ದು. ಅವ್ರಿಗೆ ಪ್ರಧಾನಿ ಯೋಗ ಇದೆಯಾ ಗುರುಜಿ ರಾಹುಲ್ ಗಾಂಧಿಗೆ? ನನ್ಗೆ ನನ್ನ ಹತ್ರ ಇರೋ ನಟವರ್ ಸಿಂಗ್ ಕೊಟ್ಟಿರೋ ಜಾತಕ ಪ್ರಕಾರವಾಗಿ ಈಗಿಲ್ಲ. ಅದು 2030 ಬರಬೇಕು, ಅಲ್ಲಿ ತನಕ ಹೋಗುತ್ತದೆ. ನೆಕ್ಸ್ಟ್ ಎಲೆಕ್ಷನ್ ಸಿಕ್ಕಲ್ಲ ಅವ್ರಿಗೆ. ಯೋಗ ಅಂತೂ ಇದೆ ಅವ್ರಿಗೆ. ಅವ್ರ ಯೋಗ ಇದೆ, ಅವ್ರ ಮನೆಗಿದೆ, ಅವ್ರಿಗೆ ಅಂತ ಹೇಳಲ್ಲ. ಪ್ರಿಯಾಂಕಾ ಗಾಂಧಿ ಬಂದ್ರು ಬರ್ಬೋದಲ್ಲ, ನಾಟ್ ರಾಹುಲ್ ಗಾಂಧಿ. ಅವ್ರ ಮನೆಯಲ್ಲಿ ಒಬ್ರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅಷ್ಟು ಮಾತ್ರ ಹೇಳ್ಬಾರೆ. ಅಚಾನಕ್ ಆಗಿ ಮೇನಕಾ ಗಾಂಧಿ ಪಕ್ಷ ಮಾಡಿ ಈಚೆ ಬಂದ್ಬಿಟ್ರೆ ಏನ್ ಮಾಡ್ತೀರ? ಇವಾಗ ಸಂಜಯ್ ಗಾಂಧಿ ಅವ್ರ ಹೆಂಡತಿ ಅಲ್ವಾ, ಯಾಕೆ ಬರಬಾರ್ದು? ಅವರು ಹೇಗಿರು ಬಿಜೆಪಿ ದೂರ ಇಟ್ಟಿದ್ರೆ ಅಚಾನಕ್ ಆಗಿ ಬೆಳ್ಕೊಂಡ್ಬಿಟ್ರು. ಕೇಂದ್ರ ರಾಜಕಾರಣಕ್ಕೆ ಹೋಗೋಣ. ಪ್ರಧಾನಿ ಮೋದಿ ಅವರು 2026 ಕೇಂದ್ರದಲ್ಲಿ ಏನೇನು ಆಗಬಹುದು, ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ನೋಡಿ, ಸಂವತ್ಸರ ಬದಲಾವಣೆ ಆಗುತ್ತೆ. ಮಾರ್ಚ್ 19 ಯುಗಾದಿ. ಹೌದು. ಪ್ರಭಾವನ ಸಂವತ್ಸರ ಒಂದೇ ಬಿಡುತ್ತೆ. ಇದ್ರ ಹಿಂದೆ ಕ್ರೋಧಿನಾಮ ಸಂವತ್ಸರ ಇತ್ತು. ಎಷ್ಟು ಕ್ರೋಧ, ಎಷ್ಟು ಗಲಾಟೆ, ಎಷ್ಟು ಕೋವಿಡ್ ಸಾವುಗಳು ಎಲ್ಲ ನೋಡ್ಬಿಟ್ಟಿಲ್ವಾ ನೀವು? ಮುಂದೆ ಪ್ರಭಾವನ ಸಂವತ್ಸರ. ಪ್ರಧಾನಮಂತ್ರಿಗಳು ಅತ್ಯಂತ ಎಚ್ಚರಿಕೆಯಿಂದಾನೇ ಹೋಗ್ಬೇಕು. ಅವರು ಒಂದು ಚೂರುವೆ ಬೇವುಗಾರಿಕೆ ತಪ್ಪಿದ್ರೆ ಅವ್ರಿಗೆ ಅವರ ಜೀವಕ್ಕೆ ತೊಂದರೆ ಆಗುತ್ತೆ. ಒಂದು ಅವರನ್ನೇ ಒಳಜಗಳೂ ಆಗುತ್ತೆ. ಅವರೇ ಅಲ್ಲ, ಅವ್ರ ಕಡೆಯವರು ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನೇನೋ ಡೆವಲಪ್ಮೆಂಟ್ ಆಗ್ಬಿಟ್ಟು ಕಡೆಗೆ ಅವರು ಬಿಟ್ಬಿಟ್ರು ಹೆಚ್ಚಿಲ್ಲ. ಅವರು ಎಲ್ಲಿಂದ? ಮಾರ್ಚ್ ಇಂದ ಮುಂದಿನ ವರ್ಷ ಜೂನ್ 1 ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಮೋದಿ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ದೇಶದ ಒಳಗಡೆ ಇರುವಂತವ್ರು ಅವರಿಗೆ ಶತ್ರುಗಳಾಗಬಹುದಾ, ಅಥವಾ ಸುತ್ತಲೂ ಇರುವಂತಹ ಶತ್ರುತ್ವ ಹೆಚ್ಚು ಮಾಡಬಹುದಾ? ಅವರ ಪಕ್ಷದವರೇ ಶತ್ರುಗಳಾಗ್ತಾರೆ. ಅನುಮಾನ ಬೇಡ ಅದರಲ್ಲಿ. ಈಗ ಆದ್ರೆ ತಾತ್ಕಾಲಿಕವಾಗಿ ಮೋದಿ ಅವರಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಒಂದ್ ಕಡೆಯಿಂದ ಶನಿ ಪಂಚಮ ಇದ್ದಾನೆ, ಇನ್ನೊಂದ್ ಕಡೆ 8ರ ಗುರು ಇದ್ದಾನೆ. ಅದು ಒಳ್ಳೆಯ ಸ್ಥಾನ ಅಲ್ಲ. ಅಂದ್ರೆ ಮುಂದೆ ಬರೋ ದಿವಸಗಳಲ್ಲಿ ಪರಾಭವ ಅಂದ್ರೆ ಮುಖ್ಯವಾದ ವಿಷಯಗಳಲ್ಲಿ ಸೋಲನ್ನು ಕಂಡುಬಿಡ್ತಾರ ಅವರು. ನನ್ನ ಪ್ರಕಾರ ಅವರು ಇವಾಗ ಕೂತಿದ್ದಾರೆ, ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಹೇಗಿದೆ 2020? ಏನು ಸದ್ಯದಲ್ಲಿ ಅವರು
ನೋಡಿ ಇದೆಲ್ಲ ನೋಡಿ ರಾಜಕಾರಣದಲ್ಲಿ ಒಬ್ಬ ಇಳಿತಾನೆ ಮೆರುಕತ್ತಾನೆ, ಇದು ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು. ಅವರಿಗೆ ಪ್ರಧಾನಿ ಯೋಗ ಇದೆಯಾ ಗುರುಜಿ ರಾಹುಲ್ ಗಾಂಧಿಗೆ? ನನಗೆ ನನ್ನ ಹತ್ರ ಇರೋ ನಟವರ್ ಸಿಂಗ್ ಕೊಟ್ಟಿರೋ ಜಾತಕ ಪ್ರಕಾರವಾಗಿ ಈಗಿಲ್ಲ, ಅದು 2030 ಬರಬೇಕು, ಅಲ್ಲಿ ತನಕ ಹೋಗುತ್ತದೆ. ನೆಕ್ಸ್ಟ್ ಎಲೆಕ್ಷನ್ ಸಿಕ್ಕಲ್ಲ ಅವ್ರಿಗೆ. ಯೋಗ ಅಂತೂ ಇದೆ ಅವರಿಗೆ. ಅವ್ರ ಯೋಗ ಇದೆ, ಅವ್ರ ಮನೆಗಿದೆ, ಅವ್ರಿಗೆ ಅಂತ ಹೇಳಲ್ಲ. ಪ್ರಿಯಾಂಕಾ ಗಾಂಧಿ ಬಂದ್ರು ಬರ್ಬೋದಲ್ಲ, ನಾಟ್ ರಾಹುಲ್ ಗಾಂಧಿ. ಅವ್ರ ಮನೆಯಲ್ಲಿ ಒಬ್ರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅಷ್ಟು ಮಾತ್ರ ಹೇಳ್ಬಾರೆ. ಅಚಾನಕ್ ಆಗಿ ಮೇನಕಾ ಗಾಂಧಿ ಪಕ್ಷ ಮಾಡಿ ಈಚೆ ಬಂದ್ಬಿಟ್ರೆ ಏನ್ ಮಾಡ್ತೀರ? ಸಂಜಯ್ ಗಾಂಧಿ ಅವ್ರ ಹೆಂಡತಿ ಅಲ್ವಾ, ಯಾಕೆ ಬರಬಾರ್ದು ಅವರು? ಹೇಗಿರು ಬಿಜೆಪಿ ದೂರ ಇಟ್ಟಿದ್ರೆ ಅಚಾನಕ್ ಆಗಿ ಬೆಳ್ಕೊಂಡ್ಬಿಟ್ರು ಅವರು. ಕೇಂದ್ರ ರಾಜಕಾರಣಕ್ಕೆ ಹೋಗೋಣ. ಪ್ರಧಾನಿ ಮೋದಿ ಅವರು 2026 ಕೇಂದ್ರದಲ್ಲಿ ಏನೇನು ಆಗಬಹುದು, ಪ್ರಧಾನಿ ಮೋದಿ ಅವರ ಬಗ್ಗೆ ಹೇಳೋದಾದ್ರೆ ನೋಡಿ, ಸಂವತ್ಸರ ಬದಲಾವಣೆ ಆಗುತ್ತೆ. ಮಾರ್ಚ್ 19 ಯುಗಾದಿ, ಹೌದು, ಪ್ರಭಾವನ ಸಂವತ್ಸರ ಬಂದೇ ಬಿಡುತ್ತೆ. ಇದ್ರ ಹಿಂದೆ ಕ್ರೋಧಿನಾಮ ಸಂವತ್ಸರ ಇತ್ತು. ಎಷ್ಟು ಕ್ರೋಧ, ಎಷ್ಟು ಗಲಾಟೆ, ಎಷ್ಟು ಕೋವಿಡ್ ಸಾವುಗಳು ಎಲ್ಲ ನೋಡ್ಬಿಟ್ಟಿಲ್ವಾ ನೀವು? ಮುಂದೆ ಪ್ರಭಾವನ ಸಂವತ್ಸರ. ಪ್ರಧಾನಮಂತ್ರಿಗಳು ಅತ್ಯಂತ ಎಚ್ಚರಿಕೆಯಿಂದಾನೇ ಹೋಗ್ಬೇಕು. ಅವರು ಒಂದು ಚೂರುವೆ ಬೇವುಗಾರಿಕೆ ತಪ್ಪಿದ್ರೆ ಅವ್ರಿಗೆ ಅವರ ಜೀವಕ್ಕೆ ತೊಂದರೆ ಆಗುತ್ತೆ. ಒಂದು ಅವರನ್ನೇ ಒಳಜಗಳನೂ ಆಗುತ್ತೆ. ಅವರೇ ಅಲ್ಲ, ಅವ್ರ ಕಡೆಯವರು ಇಳಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನೇನೋ ಡೆವಲಪ್ಮೆಂಟ್ ಆಗ್ಬಿಟ್ಟು ಕಡೆಗೆ ಅವರು ಬಿಟ್ಬಿಟ್ರು ಹೆಚ್ಚಿಲ್ಲ. ಅವರು ಎಲ್ಲಿಂದ ಮಾರ್ಚಿಂದ ಮುಂದಿನ ವರ್ಷ ಜೂನ್ 1 ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಮೋದಿ ಅವರು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ದೇಶದ ಒಳಗಡೆ ಇರುವಂತವ್ರು ಅವರಿಗೆ ಶತ್ರುಗಳಾಗಬಹುದಾ, ಅಥವಾ ಸುತ್ತಲೂ ಇರುವಂತಹ ಶತ್ರುತ್ವ ಹೆಚ್ಚು ಮಾಡಬಹುದಾ? ಅವರ ಪಕ್ಷದ ಶತ್ರುಗಳಾಗ್ತಾರೆ, ಅನುಮಾನ ಬೇಡ ಅದರಲ್ಲಿ. ಈಗ ಆದ್ರೆ ತಾತ್ಕಾಲಿಕವಾಗಿ ಮೋದಿ ಅವರಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಒಂದ್ ಕಡೆಯಿಂದ ಶನಿ ಪಂಚಮ ಇದ್ದಾನೆ, ಇನ್ನೊಂದ್ ಕಡೆ 8ರ ಗುರು ಇದ್ದಾನೆ. ಅದು ಒಳ್ಳೆಯ ಸ್ಥಾನ ಅಲ್ಲ. ಅಂದ್ರೆ ಮುಂದೆ ಬರೋ ದಿವಸಗಳಲ್ಲಿ ಪರಾಭವ ಅಂದ್ರೆ ಮುಖ್ಯವಾದ ವಿಷಯಗಳಲ್ಲಿ ಸೋಲನ್ನು ಕಂಡುಬಿಡ್ತಾರೆ ಅವರು. ನನ್ನ ಪ್ರಕಾರ ಅವರು ಇವಾಗ ಕೂತಿದ್ದಾರೆ, ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಹೇಗಿದೆ 2020? ಏನು ಸದ್ಯದಲ್ಲಿ ಅವರು ನೋಡಿ, ಇದೆಲ್ಲ ನೋಡಿ ರಾಜಕಾರಣದಲ್ಲಿ ಒಬ್ಬ ಇಳಿತಾನೆ ಮೆರುಕತ್ತಾನೆ, ಇದು ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು. ಅವರಿಗೆ ಪ್ರಧಾನಿ ಯೋಗ ಇದೆಯಾ ಗುರುಜಿ ರಾಹುಲ್ ಗಾಂಧಿಗೆ? ನನಗೆ ನನ್ನ ಹತ್ರ ಇರೋ ನಟವರ್ ಸಿಂಗ್ ಕೊಟ್ಟಿರೋ ಜಾತಕ ಪ್ರಕಾರವಾಗಿ ಈಗಿಲ್ಲ, ಅದು 2030 ಬರಬೇಕು, ಅಲ್ಲಿ ತನಕ ಹೋಗುತ್ತದೆ. ನೆಕ್ಸ್ಟ್ ಎಲೆಕ್ಷನ್ ಸಿಕ್ಕಲ್ಲ ಅವ್ರಿಗೆ. ಯೋಗ ಅಂತೂ ಇದೆ ಅವರಿಗೆ. ಅವ್ರ ಯೋಗ ಇದೆ, ಅವ್ರ ಮನೆಗಿದೆ, ಅವ್ರಿಗೆ ಅಂತ ಹೇಳಲ್ಲ. ಪ್ರಿಯಾಂಕಾ ಗಾಂಧಿ ಬಂದ್ರು ಬರ್ಬೋದಲ್ಲ, ನಾಟ್ ರಾಹುಲ್ ಗಾಂಧಿ. ಅವ್ರ ಮನೆಯಲ್ಲಿ ಒಬ್ರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅಷ್ಟು ಮಾತ್ರ ಹೇಳ್ಬಾರೆ. ಅಚಾನಕ್ ಆಗಿ ಮೇನಕಾ ಗಾಂಧಿ ಪಕ್ಷ ಮಾಡಿ ಈಚೆ ಬಂದ್ಬಿಟ್ರೆ ಏನ್ ಮಾಡ್ತೀರ? ಸಂಜಯ್ ಗಾಂಧಿ ಅವ್ರ ಹೆಂಡತಿ ಅಲ್ವಾ, ಯಾಕೆ ಬರಬಾರ್ದು ಅವರು? ಹೇಗಿರು ಬಿಜೆಪಿ ದೂರ ಇಟ್ಟಿದ್ರೆ ಅಚಾನಕ್ ಆಗಿ ಬೆಳ್ಕೊಂಡ್ಬಿಟ್ರು ಅವರು.